ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಸೂರ್ಯ ಮತ್ತು ಚಂದ್ರರ ಇಂಪಾರ್ಟೆನ್ಸ್ ಅನ್ನ ನೋಡೋಣ ಮತ್ತು ಇದನ್ನ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಗಳ ಮುಖಾಂತರ ನೋಡೋಣ. ಹೇಗೆ ಸೂರ್ಯ ಚಂದ್ರರು ಜಾತಕದಲ್ಲಿ ಏನಾದ್ರೂ ವೀಕ್ ಆಗಿತ್ತು ಅಂತ ಹೇಳಿದ್ರೆ ಎಂತಹ ಮಹಾರಾಜ್ಯಗಳಿದ್ರು ಕೆಲ್ಸಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎರಡನೆಯದಾಗಿ ಯಾಕೆ ಸೂರ್ಯ ಚಂದ್ರರು ಜಾತಕದಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಮತ್ತು ಅವರ ಒಂದು ಸೆನ್ಸಿಟಿವ್ ಪಾಯಿಂಟ್ ಗಳಂತ ಏನಿದಾವೆ ಒಂದು ಜಾತಕದಲ್ಲಿ ಅವುಗಳನ್ನ ನೋಡ್ತಾ ಹೋಗೋಣ. ಇದರ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಮನುಷ್ಯನಿಗೆ ಹೇಗೆ ಕಣ್ಣುಗಳು ಇಂಪಾರ್ಟೆಂಟೋ ಆ ಕಣ್ಣುಗಳನ್ನು ಕೂಡ ಸೂರ್ಯ ಚಂದ್ರರಿಗೆ ಹೋಲಿಸ್ತಾರೆ. ಹಾಗೆ ಜಾತಕಕ್ಕೂ ಕೂಡ ಸೂರ್ಯ ಚಂದ್ರರು ಕಣ್ಣುಗಳಿದ್ದ ಹಾಗೆ. ಆ ಒಂದು ಕಣ್ಣುಗಳೇ ಜಾತಕದಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಜಾತಕ ಎಷ್ಟೇ ಪ್ರಬಲವಾಗಿದ್ರು ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿರೋ ಒಂದು ಜಾತಕದಲ್ಲಿ ನಾವು ಮೂರು ವಿಷಯಗಳನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಲೇಬೇಕಾಗುತ್ತೆ. ಒಂದು ಸೂರ್ಯ, ಇನ್ನೊಂದು ಚಂದ್ರ ಮತ್ತು ಮೂರನೇದಾಗಿ ಲಗ್ನ ಮತ್ತು ಲಗ್ನಾಧಿಪತಿ. ಸೂರ್ಯ ಮೇನ್ ಆಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಗೆಲ್ಲ ಬೆಳಕು ಕೊಡ್ತಾನೆ. ಹಾಗೇನೆ ಒಂದು ಜಾತಕಕ್ಕೆ ಬೆಳಕು ಲೈಟ್ ಅನ್ನ ತರುವಂತವನು ಸೂರ್ಯನಾಗಿರ್ತಾನೆ. ಆ ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡುವಂತವನು ಚಂದ್ರನಾಗಿರ್ತಾನೆ. ಇನ್ನ ಮೂರನೆಯದಾಗಿ ಈ ಲೈಟ್ ಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂತವನು ಲಗ್ನ ಮತ್ತು ಲಗ್ನಾಧಿಪತಿ. ಲಗ್ನ ಮತ್ತು ಲಗ್ನಾಧಿಪತಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್, ಧೀಶಕ್ತಿ ಅಂತ ಕರೀತಾರಲ್ಲ, ಅದಕ್ಕೇನೆ ಲಗ್ನಕ್ಕೆ ಮತ್ತು ಲಗ್ನದಲ್ಲಿ ಕುಳಿತಿರುವಂತಹ ಗ್ರಹ ಲಗ್ನಾಧಿಪತಿ ಎಲ್ಲಿ ಕುಳಿತುಕೊಂಡಿದ್ದಾನೆ ಆತನ ಮೇಲಿರುವಂತಹ ಇನ್ಫ್ಲೂಯೆನ್ಸ್ ಏನಿದೆ ಅದು ನಿಮ್ಮ ಇಂಟೆಲಿಜೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಿಮಗೆ ಇಂಟೆಲಿಜೆನ್ಸ್ ಕೊಟ್ಟಿರುವಂತದ್ನ ಒಳ್ಳೇದಾಗಿ ಉಪಯೋಗಿಸ್ಕೋತಿರೋ ಕೆಟ್ಟದಾಗಿ ಉಪಯೋಗಿಸ್ಕೋತಿರೋ, ಅಥವಾ ಜಾತಕದಲ್ಲಿ ಸೂರ್ಯ ಮತ್ತು ಚಂದ್ರರು ತರುವಂತಹ ಬೆಳಕನ್ನ ಹೇಗೆ ಉಪಯೋಗಿಸ್ಕೋತಿರೋ ಅನ್ನುವಂಥದ್ನ ಲಗ್ನಾಧಿಪತಿ ಡಿಸೈಡ್ ಮಾಡುತ್ತೆ. ಇನ್ನ ಆಗ್ಲೇ ಹೇಳ್ದಾಗೆ ಈವನ್ ಋಷಿ ಪಾರಶರರು ಅಂತಹ ಮಹಾತ್ಮರು ಜ್ಯೋತಿಷ್ಯದ ಸೈಂಟ್ಸ್ ಗಳೆಲ್ಲ ಹೇಳ್ಬಿಟ್ಟಿದ್ದಾರೆ, ಜಾತಕದಲ್ಲಿ ಸೂರ್ಯ ಚಂದ್ರರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ರಾಜಯೋಗಗಳು ನಿಷ್ಫಲವಾಗ್ತವೆ, ಅಂದ್ರೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿ. ಮಿತ್ರರೇ, ಈಗ ನಿಮಗೆ ಕಾಣುತ್ತಿರುವಂತಹ ಒಂದು ಚಾರ್ಟ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರದು. ಪ್ರತಿ ಸತಿನೂ ಕಮೆಂಟ್ ಮಾಡ್ತಿದ್ರು. ನಾನು ಇವರ ಚಾರ್ಟ್ ಅನ್ನ ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಅದೇನಂತ ಹೇಳಿದ್ರೆ ಇವರ ಲಗ್ನದಲ್ಲೇನೆ ಹೋರಾ ಲಗ್ನ ಬಿದ್ದಿದೆ. ಸೊ ಇದು ಒಂದು ಪ್ರಾಸ್ಪೆರಿಟಿ, ಒಬ್ಬ ವ್ಯಕ್ತಿ ಪ್ರಾಸ್ಪರ್ ಆಗುವಂತಹ ಒಂದು ಸಂಕೇತ. ಇನ್ನು ಎರಡನೆಯದಾಗಿ ನೋಡ್ತು ಅಂತ ಹೇಳಿದ್ರೆ ಲಗ್ನದಲ್ಲೇನೆ ಮೂರು ತ್ರಿಕೋಣಗಳ ಅಧಿಪತಿಗಳ ಒಂದು ಸಂಗಮ ಆಗ್ತಾ ಇದೆ. ಅದ್ಯಾವುದು ಅಂತ ಹೇಳಿದ್ರೆ ಗುರು ಲಗ್ನಾಧಿಪತಿ ಲಗ್ನದಲ್ಲೇ ಕುಳಿತಿದ್ದಾನೆ, ಸೂರ್ಯ 9ನೇ ಮನೆ ಅಧಿಪತಿ ಲಗ್ನದಲ್ಲಿ ಕುಳಿತುಕೊಂಡಿದ್ದಾನೆ, ಕುಜ 5ನೇ ಮನೆ ಅಧಿಪತಿ ಲಗ್ನದಲ್ಲಿ ಕುತ್ಕೊಂಡಿದ್ದಾನೆ. ಇದು ಪ್ರಾಸ್ಪರ್ ಆಗೋದಕ್ಕೆ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಇದನ್ನ ನೀವು ಈ ಯೋಗ ಸೆಕ್ಷನ್ ಅಲ್ಲಿ ಕೆಳಗಡೆ ನೋಡ್ತು ಅಂತ ಹೇಳಿದ್ರು ನಿಮ್ಗೆ ಅರ್ಥ ಆಗುತ್ತೆ ಈ ಒಂದು ಜಾತಕದಲ್ಲಿ ಎಂತಹ ಮಹಾಯೋಗಗಳಿದೆ ಅಂತ ಹೇಳ್ಬಿಟ್ಟು. ಸೊ ಒಂದು 5 ನಿಮಿಷ ನಾನೇ ಶಾಕ್ ಆಗ್ಬಿಟ್ಟೆ, ಎಂತಹ ಚಾರ್ಟ್ ಇದು, ಈ ವ್ಯಕ್ತಿ ಇನ್ ಹೇಗಿರ್ಬೋದು ಅಂತ ಹೇಳಿ. ಬಟ್ ಇವರು ಹೇಳ್ತಿರುವಂತಹ ಒಂದು ಪ್ರಾಬ್ಲಮ್ಗೂ ಇವರ ಜಾತಕಕ್ಕೂ ಸಂಬಂಧನೇ ಇರಲಿಲ್ಲ. ಆದ್ರೆ ಯಾವಾಗ ನನ್ನ ಒಂದು ಕಣ್ಣು ಜಾತಕದಲ್ಲಿ ಚಂದ್ರನ ಮೇಲೆ ಹೋಯ್ತು ಆಗ ಇಡೀ ಒಂದು ಜಾತಕದ ರಿಯಲ್ ರೀಸನ್ ಏನು ಅಂತ ಅನ್ನುವಂಥದ್ದು ನನಗೆ ಕಾಣಿಸ್ತಾ ಹೋಯ್ತು. ಮಿತ್ರರೇ, ಇವರೇ ಹೇಳೋ ಹಾಗೆ ಇವ್ರಿಗೆ ಯಾವ ರೀತಿ ಕೆಲಸನೂ ಸಿಗ್ತಾ ಇಲ್ಲ. 30 ವರ್ಷದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಇನ್ಕಮ್ ಇಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ. ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ಈ ಜಾತಕದಲ್ಲಿ ಲಗ್ನಾಧಿಪತಿ ಲಗ್ನದಲ್ಲೇ ಕುಳಿತುಕೊಂಡಿದ್ರೆ ಬಲವಾಗಿದ್ದಾನೆ. ಬಟ್ ಸೂರ್ಯನಿಂದ ಟೈಟ್ ಕಂಜಕ್ಷನ್ ಅಲ್ಲಿ ಆಲ್ಮೋಸ್ಟ್ ಕುಳಿತುಕೊಂಡಿರೋದ್ರಿಂದ ಈ ಒಂದು ಗುರು ಲಗ್ನಾಧಿಪತಿ ಹಾಗೆ ಸ್ವಲ್ಪ ಕಂಬಸ್ಟನ್ ಆಗಿ ವೀಕ್ ಆಗಿದ್ದಾನೆ. ಆದ್ರೆ ನೀವು ಚಂದ್ರನನ್ನ ನೋಡ್ತು ಅಂತ ಹೇಳಿದ್ರೆ ಚಂದ್ರ ನೀಚನಾಗಿದ್ದಾನೆ. ಬಟ್ ನೀಚನಾಗಿರುವಂತದ್ದು ಅಂತ ಏನೋ ಪ್ರಾಬ್ಲಮ್ ಅಲ್ಲ. ಆತ ಎಲ್ಲಿ ನೀಚನಾಗಿದ್ದಾನೆ ಅಂತ ನೋಡಿದ್ರೆ 12ನೇ ಮನೆ, ಇಟ್ ಇಸ್ ದ ಹೌಸ್ ಆಫ್ ಐಸೋಲೇಷನ್, ಅಲ್ಲಿ ನೀಚನಾಗಿದ್ದಾನೆ. 12ನೇ ಮನೆಯಲ್ಲಿ ಕೇವಲ ನೀಚನಾಗಿದ್ದಾನ, ಬರೀ ನೀಚನಾಗಿದ್ದ ಅಂತ ಹೇಳಿದ್ರೆ ಚಂದ್ರ ಅಲ್ಲಿ ಏನಾದ್ರೂ ನೀಚನಾಗಿದ್ದ ಅಂತ ಹೇಳಿದ್ರೆ ಐಸೋಲೇಷನ್ ಕರ್ಕೊಂಡು ಹೋಗ್ತಾನೆ. ಮತ್ತು ಐಸೋಲೇಷನ್ ಕರ್ಕೊಂಡು ಹೋದಾಗ ಆತ ಫುಡ್ ಅಂದ್ರೆ ಆಹಾರವನ್ನ ಕೊಡೋದಿಲ್ಲ, ಯಾಕಂದ್ರೆ ಚಂದ್ರ ಆಹಾರಕ್ಕೆ ಕಾರಕ. ಮತ್ತು ನಿದ್ದೆಯನ್ನ ಕೆಡಿಸ್ತಾನೆ, ಯಾಕಂತ ಹೇಳಿದ್ರೆ ಮೈಂಡ್ ಸೆಟ್ ಡಿಸ್ಟರ್ಬ್ ಆಗಿದ್ರೆ ಎಲ್ಲಿ ನಿದ್ದೆ ಬರುತ್ತೆ, ಹೇಗೆ ನಿದ್ದೆ ಬರುತ್ತೆ. ಇವನ್ ನೀರು ಕೂಡ ಕೆಲವೊಮ್ಮೆ ಸರಿಯಾಗಿ ಕುಡಿಯೋದಕ್ಕಾಗೋದಿಲ್ಲ, ಅಥವಾ ಬಾಡಿಗೆ ನೀರು ಕುಡಿದ್ರು ಆ ನೀರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಈ ರೀತಿಯಾದಂತಹ ಇಶ್ಯೂಗಳನ್ನ, ಅಥವಾ ಕಂಟಾಮಿನೇಟೆಡ್ ಅಂದ್ರೆ ಕೊಳಕು ನೀರುಗಳನ್ನ ಕುಡಿದು ಹೆಲ್ತ್ ಹಾಳಾಗುವಂತ ಈ ರೀತಿ ಪ್ರಾಬ್ಲಮ್ ಅನ್ನ ಕೊಡ್ತಾನೆ. ಬಟ್ ಅದೆಲ್ಲದಕ್ಕಿನ್ನ ವರ್ಸ್ಟ್ ಏನಂತ ಹೇಳಿದ್ರೆ ಶನಿ ಮತ್ತು ರಾಹುವಿನ ಆಸ್ಪೆಕ್ಟ್ ಈ ನೀಚನ ಚಂದ್ರನ ಮೇಲೆ ಆಗ್ತಿರುವಂತದ್ದು. ಮಿತ್ರರೇ, ಇದೇ ಈ ಜಾತಕದ ಎಲ್ಲಾ ರಾಜಯೋಗಗಳ ಒಳ್ಳೆ ಫಲಗಳನ್ನ ತಡೆದಿರುವಂತಹ ಏಕೈಕ ಶಕ್ತಿ. ಅದನ್ನ ಹೊರತುಪಡಿಸಿದ್ರೆ ಈ ವ್ಯಕ್ತಿಗೆ ಒಳ್ಳೆ ಜ್ಞಾನ ಅಂತೂ ಖಂಡಿತ ಇದೆ. ಯಾಕೆ ಅಂತ ಹೇಳಿದ್ರೆ ತ್ರಿಕೋಣಾಧಿಪತಿಗಳು ಲಗ್ನದಲ್ಲೇ ಕುಳಿತುಕೊಂಡಿರೋದ್ರಿಂದ ಒಳ್ಳೆ ನಾಲೆಡ್ಜ್ ಎಲ್ಲ ಇದೆ. ಬಟ್ ಸರ್ಕಮ್ಸ್ಟಾನ್ಸಸ್ ಇವರಿಗೆ ಕೆಲಸ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ರಾಜಯೋಗ ಕೊಡಬೇಕಾದಂತವ್ರನ್ನೇ ಡೆಲಿವರ್ ಮಾಡಬೇಕಾದಂತದ್ರಲ್ಲೇ ಒಬ್ಬನಾದಂತಹ ಚಂದ್ರ ಜಾತಕದಲ್ಲಿ ಫುಲ್ ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ. ಹಾಗಿದ್ರೆ ಜಾತಕ
ಜಾತಕದಲ್ಲಿ ಚಾರ್ಟ್ ಹೀಗಿತ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅಮಾವಾಸ್ಯೆ, ಪೂರ್ಣಿಮೆ ಮತ್ತು ಸಂಕ್ರಾಂತಿಗಳು. ಸಂಕ್ರಾಂತಿ ಯಾರಿಗೆ? ಸಂಕ್ರಾಂತಿ ಅಂದ್ರೇನು? ಸೂರ್ಯ ರಾಶಿಯನ್ನು ಬದಲಿಸುವಂತಹ ದಿನ. ಆತ ಮಕರಕ್ಕೆ ಹೋಗೋ ದಿನ, ಅದು ಮಕರ ಸಂಕ್ರಾಂತಿ ಆಗುತ್ತೆ. ಬಟ್ ಪ್ರತಿ ತಿಂಗಳು ಆತ ಚೇಂಜ್ ಮಾಡೋದ್ರಿಂದ ಪ್ರತಿ ತಿಂಗಳು ಸಂಕ್ರಾಂತಿ ಬರ್ತದೆ. ಇನ್ನ ಅಮಾವಾಸ್ಯೆ, ಪೂರ್ಣಿಮೆಗಳು ಚಂದ್ರನಿಗೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಆದ್ರಿಂದ ಚಂದ್ರ ಜಾತಕದಲ್ಲಿ ವೀಕ್ ಇತ್ತಂದ್ರೆ ಅಮಾವಾಸ್ಯೆ, ಪೂರ್ಣಿಮೆ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೂರ್ಯ ಜಾತಕದಲ್ಲಿ ವೀಕ್ ಇತ್ತು ಅಂತ ಹೇಳಿದ್ರೆ ಅಂತವ್ರು ಸಂಕ್ರಾಂತಿಯನ್ನ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಸೂರ್ಯ ಜಾತಕದಲ್ಲಿ ವೀಕ್ ಇತ್ತು ಅಂತ ಹೇಳಿದ್ರೆ ಸಂಕ್ರಾಂತಿಯ ದಿನ ಅಂತವರು ವೀಟ್ ಅಂದ್ರೆ ಗೋಧಿಯನ್ನ, ಕಾಪರನ್ನ, ಸೂರ್ಯ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತದನ್ನ ಟೆಂಪಲ್ ಅಲ್ಲಿ ಡೊನೇಟ್ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ಸೂರ್ಯನ ಒಂದು ದೇವಸ್ಥಾನಗಳು ಅಥವಾ ರಾಮನ ದೇವಸ್ಥಾನಗಳು ಅಥವಾ ಶಿವನ ದೇವಸ್ಥಾನಗಳಲ್ಲಿ ಮಾಡಿದ್ರೆ ಒಳ್ಳೆಯದು. ಇನ್ ಕೇಸ್ ಚಂದ್ರನ ಒಂದು ಈ ಪ್ರಾಬ್ಲಮ್ಗಳಿತ್ತು ಅಂತ ಹೇಳಿದ್ರೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯಲ್ಲಿ ಹಕ್ಕಿಯನ್ನು ಅಥವಾ ಸಕ್ಕರೆಯನ್ನು ಅಥವಾ ಹಾಲನ್ನು, ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ವಾಟರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಎಸ್ಪೆಷಲಿ ಈ ಜಾತಕವನ್ನ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ ವಾಟ್ರಿ ಸೈನ್ ಅಂತ ಹೇಳಿದ್ರೆ ಸ್ಕಾರ್ಪಿಯನ್ ಅಲ್ಲಿ ಚಂದ್ರ ನೀಚನಾಗಿರೋದ್ರಿಂದ ಈ ವ್ಯಕ್ತಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಟೆಂಪಲ್ ಗಳಲ್ಲೋ ಅಥವಾ ಬೇರೆಲ್ಲೋ ತನ್ನ ಕೈಯಲ್ಲಾದಷ್ಟು ಸ್ವಚ್ಛ ಕುಡಿಯುವ ನೀರನ್ನ ದಾನ ಮಾಡಬೇಕಾಗತ್ತೆ ಮತ್ತು ಸೋಮವಾರಗಳ ಶಿವನನ್ನ ಆರಾಧನೆ ಮಾಡಬೇಕಾಗತ್ತೆ. ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನೇ ಒಂದು ಜೀವನದ ಧ್ಯೇಯವನ್ನಾಗಿ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದು ಸೀರಿಯಸ್ ಅಫ್ಲಿಕ್ಷನ್ ಆಗಿರೋದ್ರಿಂದ. ಮಿತ್ರರೇ, ಇದಿಷ್ಟು ಜಾತಕದಲ್ಲಿ ಸೂರ್ಯ, ಚಂದ್ರ ಮತ್ತು ಲಗ್ನಾಧಿಪತಿಗಳ ಇಂಪಾರ್ಟೆನ್ಸ್ ಅನ್ನ ತೋರಿಸುತ್ತೆ. ಈ ಒಂದು ಪಾಯಿಂಟ್ಗಳು ಜಾತಕದಲ್ಲಿ ಏನಾದ್ರೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ರಾಜಯೋಗಗಳು ಜಾತಕದಲ್ಲಿ ಇಲ್ಲ ಅಂದ್ರೂ ಕೂಡ ಒಬ್ಬ ವ್ಯಕ್ತಿ ಒಳ್ಳೆಯ ಜೀವನವನ್ನ ಆರಾಮಾಗಿ ನಡೆಸಬಹುದು ಅಥವಾ ಸುಖಮಯವಾದ ಜೀವನವನ್ನ ನಡೆಸಬಹುದಾಗಿರುತ್ತೆ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದಾನೆ ಹೇಳ್ಬೇಕಂತ ಹೇಳಿದ್ರೆ ನನ್ನ ಒಂದು ಓನ್ ಲಗ್ನಾಧಿಪತಿಯ ಜಾತಕದಲ್ಲಿ ನೀಚ ಸ್ಥಾನದಲ್ಲಿರೋದ್ರಿಂದ ಕೆಲವೊಂದು ವೇಳೆ ಹೆಲ್ತ್ ಅಪ್ಸೆಟ್ ಆಗುವಂತದ್ದು ಅಥವಾ ಫೈಟ್ ಮಾಡುವಂತಹ ಒಂದು ವಿಲ್ ಅಥವಾ ಆಲ್ರೆಡಿ ಗೊತ್ತಿರುವಂತಹ ಜ್ಞಾನವನ್ನ ಯೂಸ್ ಮಾಡುವಂತಹ ವಿಧಗಳು ಇವುಗಳಲ್ಲಿ ಬಹಳ ಪ್ರಾಬ್ಲಮ್ ಅನ್ನ ಎದುರಿಸಿರೋದ್ರಿಂದ ಜಾತಕದಲ್ಲಿ ಫಸ್ಟ್ ಈ 3 ಪಾಯಿಂಟ್ ಗಳನ್ನ ನೀವು ವೀಕ್ ಆಗಿದ್ರೆ ಬಲಪಡಿಸುವುದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಇಂದಿನ ಕಾಲದಲ್ಲಿ ಎಲ್ಲಾರು ನಾರ್ಮಲ್ ಆಗಿ ಅಮಾವಾಸ್ಯೆ, ಪೂರ್ಣಿಮೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಅವತ್ತಿನ ದಿನ ಬಹಳ ದಾನವನ್ನ ಮಾಡ್ತಿದ್ರು. ಎಸ್ಪೆಷಲಿ ಅಕ್ಕಿಯನ್ನ, ನೀರನ್ನ, ಚಂದ್ರ ರೆಪ್ರೆಸೆಂಟ್ ಮಾಡುವಂತದನ್ನ ದಾನ ಮಾಡ್ತಿದ್ರು. ಅದು ಎಲ್ಲಿ? ದೇವಸ್ಥಾನಗಳಲ್ಲಿ ಹೇಗೆ ಸಾಮೂಹಿಕ ಸೇವೆಗೆ ಹೋಗ್ತಾರೆ ಕೆಲವೊಂದು. ಇವತ್ತಿನ ಗುರು ದೇವಸ್ಥಾನಗಳಲ್ಲಿ ಅಥವಾ ಗುರುಸ್ಥಾನಗಳಲ್ಲಿ ಹೋಗಿ ಅಲ್ಲಿ ಅನ್ನ, ಅಕ್ಕಿ ಎಲ್ಲ ತಗೊಂಡೋಗಿ ಅವರನ್ನೇ ಅಡುಗೆ ಮಾಡಿಕೊಂಡು ಎಲ್ರಿಗೂ ಪ್ರಸಾದದ ರೀತಿಯಲ್ಲಿ ಕೊಟ್ಟು ಸೇವೆ ಮಾಡ್ತಿದ್ರು. ಸೊ ಇದು ನ್ಯಾಚುರಲಿ ಒಂದು ಗಜಕೇಸರಿ ಯೋಗ ಅವ್ರ ಚಾರ್ಟ್ ಅಲ್ಲಿ ಎಲಿವೇಟ್ ಮಾಡ್ತಾ ಇತ್ತು. ಅದರಿಂದ ಅವ್ರಿಗೆ ನೇಮು, ಫೇಮು, ಮನಿ ಎಲ್ಲ ಸಿಗ್ತಿತ್ತು. ಬಟ್ ಇವತ್ತಿನ ಕಾಲದಲ್ಲಿ ಇದು ಯಾರು ಆಚರಿಸೋದಿಲ್ಲ. ಆದ್ದರಿಂದ ಅಮಾವಾಸ್ಯೆ, ಪೂರ್ಣಿಮೆ ಮತ್ತು ಸಂಕ್ರಾಂತಿಗಳನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಅಂತಹ ರೆಮಿಡಿಗಳನ್ನ ನೀವು ಪ್ರತಿ ಅಮಾವಾಸ್ಯೆ, ಪೂರ್ಣಿಮೆ, ಸಂಕ್ರಾಂತಿಗಳಲ್ಲೂ ಮಾಡ್ತಾ ಬಂದ್ರೆ ನಿಮ್ಮ ಜಾತಕದ ಕಣ್ಣುಗಳಾದಂತಹ ಅಥವಾ ನಿಮ್ಮ ಜಾತಕದ ತಂದೆ ತಾಯಿ ಯಾರು, ಸೂರ್ಯ ಚಂದ್ರರು ಹೇಗೆ ನಿಮಗೆ ತಂದೆ ತಾಯಿಗಳು ನಿಮ್ಮ ಅಪ್ಪ ಅಮ್ಮ ಆಗ್ತಾರೋ ಹಾಗೇನೆ ಜಾತಕದ ಸೂರ್ಯ ಚಂದ್ರರು ಕಣ್ಣುಗಳು ಮತ್ತು ನಿಮ್ಮ ತಂದೆ ತಾಯಿ ಆಗ್ತಾರೆ. ಆದ್ರಿಂದ ಅವುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.